ಆಪ್ ಕಿ ಅದಾಲತ್ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಸಿಂಗರ್ ಹಿಮೇಶ್ ರೇಷಾಮಿಯಾ ಅವರ ಮೇಲಿರುವ ಆರೋಪ. ಇವರು ತಮಗೆ ತಾವೇ ಅಬ್ಸೆಸ್ಡ್ ಆಗಿದ್ದಾರೆ. ಹಿಮೇಶ್, ಬಹಳಷ್ಟು ಜನರು ನನಗೆ ಹೇಳಿದ್ರು ನೀವು ಈ ಹಾಡು ಹಾಡಿದ್ರಲ್ಲ, ನಿಮ್ಮ ಝಲಕ್ ದಿಖಲಾಜ, ಪ್ರತಿದಿನ ಬೆಳಿಗ್ಗೆ ಕನ್ನಡಿ ಮುಂದೆ ನಿಂತು ನಿಮ್ಮ ಮುಖನ ನೀವೇ ನೋಡ್ಕೊಂಡು ಹೇಳ್ಕೊತಾ ಇದ್ರಂತೆ ಝಲಕ್ ದಿಖಲಾಜ ಅಂತ. ನೋಡಿ, ನಾನು ಹೇಳೋದಿಷ್ಟೇ. ನಾನು ನನ್ನ ಕೆಲಸದ ಬಗ್ಗೆ ಅಬ್ಸೆಸ್ಡ್ ಆಗಿದ್ದೀನಿ. ಮತ್ತು ಲಕ್ಕಿಲಿ ವಿತ್ ಗ್ರೇಸ್ ಆಫ್ ಗಾಡ್ ಮೈ ಹಾಬಿ ಈಸ್ ಮೈ ಪ್ರೊಫೆಷನ್. ಸೊ 18-19 ಗಂಟೆ ಕೆಲಸ ಮಾಡಿದ್ರೂ ನನಗೆ ಗೊತ್ತಾಗೋದಿಲ್ಲ. ಐ ರಿಯಲಿ ಎಂಜಾಯ್ ಮೈ ವರ್ಕ್. ಆದ್ದರಿಂದ ಇದರಲ್ಲಿ ಈ ಪ್ಯಾಷನ್ ಇರೋದ್ರಿಂದ ಸ್ವಲ್ಪ ಅಬ್ಸೆಸ್ಡ್ ಆಗಿರ್ತೀನಿ ನನ್ನ ಬಗ್ಗೆ ನಾನು. ಆದರೆ ಯಾರಿಗೂ ಕೂಡ ತೊಂದರೆ ಕೊಡೋದಿಲ್ಲ ಅಷ್ಟೇ. ಆದ್ರೆ ಮ್ಯೂಸಿಕ್ಕಿಂತ ಹೆಚ್ಚು, ಸಂಗೀತಕ್ಕಿಂತ ಹೆಚ್ಚು ನಿಮ್ಮ ಮುಖದ ಬಗ್ಗೆ ಅಬ್ಸೆಸ್ಡ್ ಆಗಿದ್ರಿ, ನಿಮ್ಮ ಗಡ್ಡದ ಬಗ್ಗೆ ಅಬ್ಸೆಸ್ಡ್ ಆಗಿದ್ರಿ, ನಿಮ್ಮ ಟೋಪಿ ಬಗ್ಗೆ ಅಬ್ಸೆಸ್ಡ್ ಆಗಿದ್ರಿ. ನೋಡಿ, ನಾನು ಏನು ಭಾವಿಸ್ತೀನಿ ಅಂದರೆ, ಈ ಲುಕ್ ಏನಿದೆ, ಕೆಲವ್ರಿಗೆ ಇದು ಇಷ್ಟ ಆಗತ್ತೆ, ಕೆಲವ್ರಿಗೆ ಆಗೋದಿಲ್ಲ. ಏನೇ ಇರಲಿ, ನೀವು ಏನು ಅಬ್ಸೆಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಆ ಎಲ್ಲ ವಿಷಯಗಳು ಅದು ಯಾವಾಗ ವರ್ಕ್ ಆಗುತ್ತೆ ಅಂದರೆ ನನ್ನ ಮ್ಯೂಸಿಕ್ ವರ್ಕ್ ಆದಾಗ ಮಾತ್ರ. ಒಂದು ವೇಳೆ ಮ್ಯೂಸಿಕ್ ವೀಕ್ ಆದಾಗ, ಮ್ಯೂಸಿಕ್ ವರ್ಕ್ ಆಗಿಲ್ಲ ಅಂದಾಗ, ಅಥವಾ ಧ್ವನಿ ವರ್ಕ್ ಆಗಿಲ್ಲ ಅಂದಾಗ ಈ ಲುಕ್ ಸಹ ವರ್ಕ್ ಆಗೋದಿಲ್ಲ. ಹಾಗಾಗಿ ಈ ಎಲ್ಲ ವಿಷಯಗಳೇನಿದೆ ಅದರ ಮೂಲ ಏನಾದರೂ ಗಟ್ಟಿಯಾಗಿದ್ರೆ, ಆ ಮ್ಯೂಸಿಕ್ ಹಿಟ್ ಆಗಿದ್ರೆ, ಆಗ ಈ ಎಲ್ಲ ವಿಷಯಗಳ ಬಗ್ಗೆ ಜನ ಮಾತಾಡಿ ಅದನ್ನು ಚರ್ಚೆಯ ವಿಷಯ ಆಗಿಸಿ ಒಂದು ಲೆವೆಲ್ಗೆ ತೊಗೊಂಡು ಹೋಗ್ತಾರೆ. ಅದರ್ವೈಸ್ ಇಟ್ ವುಡಂಟ್ ಹ್ಯಾವ್ ವರ್ಕ್ಡ್. ಅದಕ್ಕೆ ನಾನು ಅಂದ್ಕೊಳ್ಳೋದು, ನಾನು ತುಂಬ ಹೆಚ್ಚು ಅಬ್ಸೆಸ್ಡ್ ಆಗಿರೋದು ನನ್ನ ಕೆಲಸದ ಬಗ್ಗೆ. ಅದರ ನಂತರ ಹೌದು, ಏನಾದರೂ ಈ ಲುಕ್ಗೋಸ್ಕರ ನಾನು ಅಬ್ಸೆಸ್ಡ್ ಅಂತ ಜನರಿಗೆ ಅನ್ಸಿದ್ರೆ ನಾನು ಒಪ್ಕೋತೀನಿ. ಯಾಕಂದರೆ ನನ್ನ ರಾಕಿ ಸಿಸ್ಟರ್, ಯಾರನ್ನ ನಾನು ರಿಯಲಿ ತುಂಬ ಗೌರವಿಸ್ತೀನಿ, ರೂಪಾ ಚೆಡ್ಡಾ, ಅವರೇ ಈ ಲುಕ್ ನನಗೆ ಡಿಸೈನ್ ಮಾಡಿದ್ದು. ಮತ್ತು ನನ್ನ ಸಹೋದರ ಪ್ರಶಾಂತ್ ಚೆಡ್ಡಾ, ಅವರು ನನ್ನ ವಿಡಿಯೋಗಳ ಡೈರೆಕ್ಟರ್ ಆಗಿರೋಂಥವ್ರು. ಅವರು ಈ ಲುಕ್ ನನಗೆ ಕೊಟ್ಟರು, ಈ ಕ್ಯಾಪ್ನ ಬಗ್ಗೆ ಹೇಳಿದ್ರು. ಮತ್ತು ಇದು ಒಂದು ಫ್ಯಾಷನ್ ಸ್ಟೇಟ್ಮೆಂಟ್ ಆಗಿ ಹೋಗಿದೆ. ಮತ್ತು ಹಿಮೇಶ್, ಇದನ್ನ ಜನರು ಕೇಳೋದಕ್ಕೆ ಇಷ್ಟಪಡ್ತಾರೆ, ಆದ್ರೆ ನಿಮ್ಮನ್ನ ಕೇಳೋದಿಲ್ಲ. ಮತ್ತೆ ಇಲ್ಲಿ ಯಾರೆಲ್ಲ ಕೂತಿದ್ದಾರೆ, ಯಾವ ಜನರು ಈ ಶೋನ ನೋಡ್ತಿದ್ದಾರೆ, ಎಲ್ಲರೂ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಹಿಮೇಶ್ ರೇಷಮಯ್ಯ ಈ ಟೋಪಿಯನ್ನ ಯಾಕೆ ಹಾಕೋತಾರೆ ಅಂತ. ಟೋಪಿ ಯಾಕೆ ಹಾಕ್ಕೊಂಡಿದ್ದೀನಿ, ಟೋಪಿ ಯಾವಾಗ ತೆಗಿತೀನಿ, ಇದೇನು, ಇದಕ್ಕೆ ಉತ್ತರ ನಾನು ಆಪ್ಕಾ ಸುರೂರ್ ದ ಮೂವಿ ದ ರಿಯಲ್ ಲವ್ ಸ್ಟೋರಿನಲ್ಲಿ ಹೇಳ್ತೀನಿ. ಅದರಲ್ಲಿ ನಿಮ್ಮ ಟೋಪಿ ತೆಗಿತೀರಾ? ಅದರಲ್ಲಿ ನನ್ನ ಟೋಪಿ ಅನ್ಫೋಲ್ಡ್ ಆಗುತ್ತೆ, ಮತ್ತೆ ಒಂದು ಸಣ್ಣ ಪೋರ್ಷನ್ಗೋಸ್ಕರ. ಅಲ್ಲದೆ ರಿಯಲ್ ಲವ್ ಸ್ಟೋರಿ ಅಂದರೆ ಅದು ಪೂರ್ತಿಯಾಗಿ ಒಂದು ಯಾವುದೋ ಆಟೋಬಯೋಗ್ರಫಿಕಲ್ ಫಿಲಮ್ ಅಂತ ಅರ್ಥ ಅಲ್ಲ. ಇಟ್ಸ್ ಅ ಫಾಸ್ಟ್ ಪೇಸ್ ಥ್ರಿಲ್ಲರ್. ಅದರಲ್ಲಿ ಒಂದು ರೊಮ್ಯಾನ್ಸ್ ಆ್ಯಂಗಲ್ ಎಲ್ಲೋ ನನ್ನ ಜೀವನಕ್ಕೆ ಸಂಬಂಧಿಸಿದ್ದು ಇದೆ, ಮತ್ತೆ ಕೆಲವು ಮೊಮೆಂಟ್ಸ್ಗಳು ಆ ಥರದ್ದಿವೆ. ಅದರ್ವೈಸ್ ಒಂದು ಔಟ್ ಆ್ಯಂಡ್ ಔಟ್ ಪಾಟ್ ಬಾಯ್ಲರ್ ಆಗಿದೆ, ಹಾಡುಗಳಿವೆ, ರೊಮ್ಯಾನ್ಸ್ ಇದೆ, ಎಲ್ಲ ಇದೆ. ಆದರೆ ಹೌದು, ಈ ಒಂದು ಪರ್ಟಿಕ್ಯುಲರ್ ಪ್ರಶ್ನೆಗೆ ಕೆಲವು ಪ್ರಶ್ನೆಗಳಿವೆ, ಅದಕ್ಕೆ ಉತ್ತರಗಳು ಆ ಫಿಲಮ್ನಲ್ಲಿ ಸಿಗುತ್ತವೆ. ಸ್ವಲ್ಪ ದಿನದ ಹಿಂದೆ ಮ್ಯೂಸಿಕ್ ಡೈರೆಕ್ಟರ್ ಅನು ಮಲಿಕ್ ಬಂದಿದ್ರು ಆಪ್ಕೆ ಅದಾಲತ್ಗೆ. ಇದೇ ಜಾಗದಲ್ಲಿ ಕೂತಿದ್ರು, ನೀವು ಕೂತಿರೋ ಜಾಗದಲ್ಲೇ. ಮತ್ತೆ ಅನು ಮಲಿಕ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ನನ್ನ ಟೋಪಿ ಏನಿತ್ತು ಅದನ್ನ ಹಿಮೇಶ್ ಕದ್ಬಿಟ್ಟ ಅಂತ. ಅನು ಮಲಿಕ್ ಅವರು ಬಹಳ ಸೀನಿಯರ್ ಮ್ಯೂಸಿಕ್ ಡೈರೆಕ್ಟರ್. ನಾನು ತುಂಬಾ ಗೌರವಿಸ್ತೀನಿ, ಮತ್ತು ಐ ರಿಯಲಿ ರೆಸ್ಪೆಕ್ಟ್ ಹಿಮ್. ಅವರೇನಾದರೂ ಅವ್ರ ಟೋಪಿ ಕದ್ದಿದ್ದೀನಿ ಅಂತ ಹೇಳಿದ್ದಾರೆ ಅಂದರೆ ಅದು ನಾನು ಐ ಡೋಂಟ್ ನೋ, ಬಟ್ ಕದ್ದಿರ್ಬೋದು ಅನ್ಕೋತೀನಿ. ನನಗೆ ಭಯ ಆಗ್ತಾ ಇದೆ. ನಾನು ಏನೇ ಹೇಳಿದ್ರು ಗೊತ್ತಿಲ್ಲ, ಇದರಲ್ಲಿ ಹೇಗೋ ಒಂದು ಮೇಜರ್ ಕಾಂಟ್ರವರ್ಸಿ ಶುರುವಾಗ್ಬಿಡುತ್ತೆ ಆಮೇಲೆ. ಅದಕ್ಕೆ ಸ್ವಲ್ಪ ಭಯ ಪಟ್ಕೊಂಡೇ ಉತ್ತರ ಕೊಡ್ತಾ ಇದ್ದೀನಿ. ಆಪ್ಕೆ ಅದಾಲತ್ಗೆ ಭಯದಲ್ಲೇ ಬಂದಿದ್ದೀನಿ, ಈಗ ಇನ್ನೂ ಕೂಡ ಭಯ ಆಗ್ತಿದೆ. ಬಟ್ ಇದ್ರಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ರೂಪಾ ಅವರು, ಹೆದರಬೇಡಿ, ನೀವು ಜನರ ಎದುರುಗಿದ್ದೀರಾ, ಮತ್ತೆ ಜನ ನಿಮ್ ಜೊತೆಗಿರ್ತಾರೆ, ಇವರು ನಿಮ್ಗಾಗಿ ಸಾಕ್ಷಿ ಹೇಳ್ತಾರೆ. ಆದ್ರೆ ಐ ಡೋಂಟ್ ನೋ, ಟೋಪಿ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ರೂಪಾ ಅವರು ಹೇಳಿದ್ದೇನೆಂದ್ರೆ, ಈ ಶೂ ಹಾಕೊಳ್ಳೋ ಕೆಲ್ಸ, ಈ ಬೀಟ್ಸ್ ಹಾಕೊಳ್ಳೋ ಕೆಲ್ಸ, ಈ ಸ್ಟೈಲ್ ಮಾಡೋದೆಲ್ಲ, ರಾಕ್ ಸ್ಟಾರ್ ಆಗೋದೆಲ್ಲ ಮೊದಲು ಅನು ಮಲಿಕ್ ಮಾಡಿದ್ರು. ಮತ್ತೆ ಒರಿಜಿನಲ್ ರಾಕ್ ಸ್ಟಾರ್ ಅನು ಮಲಿಕ್ ಆಗಿದ್ದಾರೆ. ಆದ್ರೆ ಇವತ್ತು ಹಿಮೇಶ್ ಕಾಪಿ ಮಾಡ್ತಿದಾರಾ? ಬಟ್ ಅನ್ನುಜಿ ಏನಾದರೂ ಒಂದ್ ವೇಳೆ ರಾಕ್ ಸ್ಟಾರ್ ಅಂತ ಅವ್ರನ್ನವರು ಹೇಳ್ಕೊತಾರೆ ಅಂದರೆ ನಾನು ಒಪ್ತೀನಿ, ಅವರು ರಾಕ್ ಸ್ಟಾರ್ ಅಂತ. ಮತ್ತು ನಾನು ಅವ್ರನ್ನ ಫಾಲೋ ಮಾಡ್ತೀನಿ, ಹಾಗೆ ನಾನು ಅವರ ಟೋಪಿ ಕೂಡ ಕದ್ದಿದ್ದೀನಿ. ಇದೆಲ್ಲ ಸರಿ, ಆದರೆ ನಿಜ ಏನಂದರೆ ಅವ್ರ ಮೂಗಿಂದ ಹಾಡೋದಿಲ್ಲ ಅಲ್ವಾ? ಇದು ನಿಜನಾ? ನೀವು ನಿಮ್ಮ ಲುಕ್ಸ್ ಬಗ್ಗೆ ಎಷ್ಟು ಕೇರ್ಫುಲ್ ಆಗಿದ್ದೀರಾ ಅಂತಂದ್ರೆ, ಯಾವಾಗ ನೀವು ಒಂದು ಆಲ್ಬಮ್ ಮಾಡ್ಬೇಕಾಗಿ ಬಂತು, ಮ್ಯೂಸಿಕ್ನ ಆಲ್ಬಮ್, ನೀವು ಕಷ್ಟಪಟ್ಟು ನಿಮ್ಮ ತೂಕನ 8 ಕಿಲೋ ಕಡಿಮೆ ಮಾಡಿದ್ರಂತೆ. ಹೌದು, ಕಡಿಮೆ ಮಾಡ್ಕೊಂಡಿದ್ದೆ. ಈಗ ಕೂಡ ನಾನು 8-10 kg ಕಡಿಮೆ ಮಾಡ್ಕೋಬೇಕು. ಇತ್ತೀಚೆಗೆ ಫಿಟ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ಇಟ್ ಈಸ್ ಆಲ್ವೇಸ್ ಬೆಟರ್ ವ್ಯಕ್ತಿ ತನ್ನ ತೂಕನ ಮ್ಯಾನೇಜ್ ಮಾಡ್ಕೊಳ್ಳೋದು. ಮತ್ತೆ ಇಟ್ಸ್ ಆಲ್ವೇಸ್ ನೀವು ಈ ಚಾಲೆಂಜ್ನ ತಗೊಂಡಿದ್ದೀರಾ ಅಂತ ಅಂದಾಗ, ಮತ್ತೆ
ನೀವು ಇದನ್ನ ಯು ಹ್ಯಾವ್ ಟು ಡೂ ಇಟ್. ಹಾಗೆ ನಾನು ಏನು ಹೇಳ್ತೀನಿ ಅಂದರೆ, ಇಲ್ಲ ನಾನು ಮಾಡೋದಿಲ್ಲ ಅಂತ ಅಂದರೆ, ಎಸ್ ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಮತ್ತೆ ಈ ಫಿಲಮ್ ಬರುತ್ತಲ್ಲ, ಅವಾಗ ನೋಡೋಣ ಮೇಲಿರೋನು ಕೃಪೆ ತೋರಿಸ್ತಾನ ಫಿಲ್ಮ್ ಅಂತ. ತಡವಾಗಿ ಬರುತ್ತೆ, ಆದ್ರೆ ಅದಕ್ಕೂ ಮೊದಲು ನೀವು ತುಂಬಾ ತಯಾರಿ ಮಾಡ್ಕೊಂಡಿದ್ದೀರಾ. ಹ್ಮ್. ನಿಮ್ಮ ಎಷ್ಟು ಮ್ಯೂಸಿಕ್ ವಿಡಿಯೋಗಳಿದೆಯೋ ಅದರಲ್ಲಿ ಹೀರೋಗಳು ಕಾಣೋದಿಲ್ಲ, ಅದರಲ್ಲಿ ಹಿಮೇಶ್ ಕಾಣಿಸ್ತಾರೆ. ಇದು ನಿಮಗೆ ನಿಮ್ಮ ಬಗ್ಗೆ ಇರೋ ಅಬ್ಸೆಷನ್ ಅಲ್ವಾ? ನೋಡಿ, ಇದರಲ್ಲಿ ನಾನು ಈ ವಿಡಿಯೋಗಳ ಕಾನ್ಸೆಪ್ಟ್ ಅಬ್ರಾಡ್ನಲ್ಲಿ ಆಲ್ವೇಸ್ ಇತ್ತು. ಇಂಡಿಯಾದಲ್ಲಿ ನನ್ನಿಂದ ಮೊದಲನೇ ಬಾರಿಗೆ ಬಂತು. ಅಂದರೆ ಈ ಫಿಲಮ್ನ ವಿಡಿಯೋ, ಒಬ್ಬ ಸಿಂಗರ್ ತಮ್ಮ ಲೆವೆಲ್ನಲ್ಲಿ ಪ್ರಮೋಷನ್ನ ಹಾಡುಗಳದ್ದು ನಡೆಯುತ್ತಲ್ಲ, ಅದು ಹಾಡುಗಳಿಗೆ ಹೆಲ್ಪ್ ಆಯಿತು. ಬಟ್ ಇದರ ಡಿಸಿಷನ್ ನನ್ನ ಕೈನಲ್ಲಿ ಇರಲಿಲ್ಲ. ಆ ಹೀರೋಸ್ ನನಗೆ ಸಪೋರ್ಟ್ ಮಾಡಿದ್ರು, ಆ ವಿಷಯದಲ್ಲಿ ಪ್ರೊಡ್ಯೂಸರ್ ಸಪೋರ್ಟ್ ಮಾಡಿದ್ರು, ಡೈರೆಕ್ಟರ್ ಸಪೋರ್ಟ್ ಮಾಡಿದ್ರು. ಮತ್ತೆ ಈ ವಿಷಯವಾಗಿ ಯಾವ ಹೀರೋಗಳಿಗೂ ಕೂಡ ಸಮಸ್ಯೆ ಇರಲಿಲ್ಲ ಇದರಿಂದ. ಮತ್ತೆ ಇದನ್ನ ಮ್ಯೂಸಿಕ್ ಕಂಪನಿ ಅವರು ಕೂಡ ಸಪೋರ್ಟ್ ಮಾಡಿದ್ರು. ಮತ್ತೆ ಇದರಿಂದ ಎಲ್ಲರಿಗೂ ಕೂಡ ಲಾಭನೇ ಆಯಿತು. ನನ್ಗನ್ಸೋದೇನಂದ್ರೆ, ಈ ವಿಷಯವಾಗಿ ಇಲ್ಲಿವರೆಗೂ ಯಾವ ಕಾಂಟ್ರವರ್ಸಿ ಕೂಡ ಆಗಿಲ್ಲ. ಈಗ ಗೊತ್ತಿಲ್ಲ, ಆದ್ರೂ ಆಗ್ಬೋದು ಅಂತ ಭಯ ಆಗ್ತಾ ಇದೆ. ಆದ್ರೆ ಇದು ನಿಜನಾ? ನೀವೊಬ್ಬ ರಾಕ್ ಸ್ಟಾರ್ ಆಗ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ದೀರಾ? ಮೈಕಲ್ ಜಾಕ್ಸನ್ ತರದ ವ್ಯಕ್ತಿಗಳು ನಿಮ್ಗೆ ಐಡಲ್ ಆಗಿದ್ದಾರೆ ಈ ವಿಚಾರದಲ್ಲಿ ಅಂತ? ಇಲ್ಲ, ಐಡಲ್ ನೋಡಿ, ರಾಕ್ ಸ್ಟಾರ್ ಅನ್ನೋ ಕಾನ್ಸೆಪ್ಟ್ ಏನಿದೆ, ಅದು ಇಂಡಿಯಾದಲ್ಲಿ ಆ ಲೆವೆಲ್ನಲ್ಲಿ ಅಂದ್ರೆ ಒಂದು ರೀತಿಲಿ ಅಕ್ಸೆಪ್ಟ್ ಆಗಿರಲಿಲ್ಲ. ಬಿಕಾಸ್ ಇಂಡಿಯಾ ಇಸ್ ಜಸ್ಟ್ ಗ್ರೋಯಿಂಗ್ ಟುವರ್ಡ್ಸ್ ಇಟ್. ಬಟ್ ಎಸ್, ಐ ವರ್ಕ್ ಟುವರ್ಡ್ಸ್ ಇಟ್. ಸರಿ, ಒಬ್ಬ ಸಿಂಗರ್ ಇದ್ದಾನೆ, ಮತ್ತೆ ಒಂದು ಆಲ್ಬಮ್ ಮಾಡಬೇಕು ಅಂದರೆ ವಿಡಿಯೋ ಯಾವ ರೀತಿಯಾಗಿರಬೇಕು ಮತ್ತೆ ಏನು ಅಂತ ಪ್ರಶಾಂತ್ ಅವರು ಬಹಳ ಅದ್ಭುತವಾಗಿ ವಿಡಿಯೋ ಮಾಡಿದ್ದಾರೆ. ಹಾಡುಗಳು ಬಹಳ ಪಾಪ್ಯುಲರ್ ಆದವು. ಮತ್ತೆ ಶೋಸ್ಗಳೆಲ್ಲ ಏನಿರುತ್ತೆ, ಎಲ್ಲಿ ರಿಯಲಿ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಪರ್ಫಾರ್ಮ್ ಮಾಡ್ತಾರಲ್ಲ, ಅಲ್ಲಿ ನಾನು ಏನು ಪ್ರಯತ್ನ ಪಟ್ಟೆ ಅಂದರೆ, ನಮ್ಮ ಇಂಡಿಯಾ ಯಾವುದ್ರಲ್ಲೂ ಕಡಿಮೆ ಇಲ್ಲ ಅಂತ ತೋರಿಸೋಕೆ. ವೆದರ್ ವೆಮ್ಲಿ ಆಗಿರ್ಬೋದು, ಏರ್ ಕನ್ನಡ ಸೆಂಟರ್, ಆಂಫಿ ಥಿಯೇಟರ್, ಹಾಲಿವುಡ್, ಎಲ್ಲ ಅರೇನಾಸಲ್ಲೂ ಕೇವಲ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಮಾತ್ರ ಪರ್ಫಾರ್ಮ್ ಮಾಡೋರು. ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡಕ್ ಸಾಧ್ಯ ಆಯಿತು. ಮತ್ತೆ ಇಂಡಿಯಾದ ರೆಸ್ಪೆಕ್ಟ್ ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ, ಪ್ಯಾಕ್ಡ್ ಕ್ರೌಡ್ ಸಿಕ್ತು. ಅಲ್ಲಿ ಇಂಟರ್ನ್ಯಾಷನಲ್ ರಾಕ್ ಸ್ಟಾರ್ಗಿಂತನೂ ಹೆಚ್ಚು ಕ್ರೌಡ್ ಸಿಕ್ತು. ಇದು ಭಗವಂತನ ಆಶೀರ್ವಾದ ಮತ್ತೆ ನಿಮ್ಮ ಹಾರೈಕೆಯಿಂದನೇ ಆಗಿದ್ದು. ಈ ವಿಷಯವಾಗಿ ಬಹಳನೇ ಸ್ಟ್ರೆಸ್ ಇತ್ತು ನನಗೆ. ಬಿಕಾಸ್ ಒಂದು ಚಾಲೆಂಜ್ ಅಂತೂ ಇತ್ತು, ಎಲ್ಲರ ಹಾರೈಕೆ ಇತ್ತು, ಬ್ಲೆಸ್ಸಿಂಗ್ಸ್ ಆಫ್ ಲ್ಯಾಕ್ಸ್ ಅಂಡ್ ಕ್ರೋರ್ಸ್ ಆಫ್ ಪೀಪಲ್. ಅದಕ್ಕೆ ಇದಾಯಿತು. ನೀವು ರಾಕ್ ಸ್ಟಾರ್ ಆಗೋದಕ್ಕೆ ಪ್ರಯತ್ನದಲ್ಲಿ ಸಮಯ ಕಳೀತಾ ಇದ್ದೀರಾ, ನಿಮ್ಮ ಡಿಸೈನಿಂಗ್ ಮತ್ತೆ ಅಪಿಯರೆನ್ಸ್ಗಾಗಿ ಸಮಯ ಕಳೀತಾ ಇದ್ದೀರಾ, ತೂಕ ಕಡಿಮೆ ಮಾಡೋದಕ್ಕೆ ಶ್ರಮ ಹಾಕ್ತಾ ಇದ್ದೀರಾ, ನೀವು ಹೊರಗೋಗಿ ಶೋಸ್ ಮಾಡ್ತೀರಿ. ಆದ್ರೆ ಜನರು ಏನ್ ಕೇಳೋದಕ್ಕೆ ಇಷ್ಟಪಡ್ತಾರೆ ಅಂತಂದ್ರೆ, ನೀವು ಮ್ಯೂಸಿಕ್ನ ಯಾವಾಗ ಕಂಪೋಸ್ ಮಾಡ್ತೀರಾ? ಮ್ಯೂಸಿಕ್ಕನ್ನು ನಾನು ಬೆಳಗ್ಗೆ 9 ಗಂಟೆಯಿಂದ ಹಿಡಿದು 12 ಗಂಟೆವರೆಗೂ ದಿನ ಎದ್ದು 3 ಹಾಡುಗಳನ್ನ ಕಂಪೋಸ್ ಮಾಡ್ತೀನಿ. ಮತ್ತೆ ಬಿಕಾಸ್ ಏನಂದ್ರೆ, ಈ ಎಲ್ಲ ವರ್ಕ್ ಆಗೋದಿಲ್ಲ. ಏನಾದ್ರೂ ಆ ಟ್ಯೂನ್, ಆ ಧ್ವನಿ ವರ್ಕ್ ಆಗ್ಲಿಲ್ಲ ಅಂದ್ರೆ, ಅದೇನಾದ್ರೂ ವೀಕ್ ಆಗಿದ್ರೆ, ಸರಿಯಾಗಿಲ್ಲ ಅಂದ್ರೆ, ಬಿಕಾಸ್ ಒಬ್ಬ ಸಿಂಗರ್ ಎಲ್ಲಕ್ಕಿಂತ ಹೆಚ್ಚಾಗಿ ಮೋರ್ ದೆನ್ ಈವನ್ ದ ಸಿಂಗರ್ ದ ಕಂಪೋಸಿಷನ್. ಹೇಳೋದು ಹೇಗಿದೆ ಅಂದ್ರೆ, ಯಾವುದೋ ಸಾಬೂನಿನ ಫ್ಯಾಕ್ಟ್ರಿ ಅಥವಾ ಎಣ್ಣೆ ಫ್ಯಾಕ್ಟ್ರಿ ಅಥವಾ ಕೋಲ್ಡ್ ಡ್ರಿಂಕ್ಸ್ ಮಾಡೋ ಕಂಪನಿ ರೀತಿ ನೀವು ದಿನ 3 ಬಾಟಲ್ ಪ್ರೊಡ್ಯೂಸ್ ಮಾಡ್ತೀನಿ ಅನ್ನೋ ಹಾಗೆ. ನೋಡಿ, ಇದು ಸರಸ್ವತಿ ದೇವಿಯ ಆಶೀರ್ವಾದ. ಪ್ರತಿದಿನ 2-3 ಹಾಡುಗಳನ್ನ ನಾನು ರಿಯಲಿ ಟ್ರೈ ಮಾಡ್ತೀನಿ, ಮತ್ತು ಅವು ಆಗತ್ವೆ. ಬಿಕಾಸ್ ಇಷ್ಟು ಸಲ ನಾನು 3 ದಿನ ಟ್ರೈ ಮಾಡಿದ್ರು. ಹೇಳ್ತೀರಾ, ನಿಮ್ಮ ಹತ್ರ 1,000 ಟ್ಯೂನ್ ಕಂಪೋಸ್ ಮಾಡಿ ರೆಡಿ ಇಟ್ಕೊಂಡಿದ್ದೀರಾ? 1,000 ಹಾಡುಗಳಿವೆ. ಮತ್ತೆ ಈಗಲೂ ನಾನು ಫಿಲ್ಮ್ಗಳನ್ನ ಕಡಿಮೆ ಮಾಡ್ತಿದ್ದೀನಿ. ಹಾಗಾದ್ರೆ ಹಿಮೇಶ್ ರೇಷ್ಮೆಯ ಶೋರೂಮ್ ರೀತಿ ಆಗ್ಬಿಟ್ರಲ್ಲ, ವಸ್ತುಗಳನ್ನ ಇಟ್ಟಿರ್ತಾರೆ, ಯಾರು ಬೇಕಾದ್ರೂ ಬಂದು ತಗೊಂಡು ಹೋಗ್ಬೋದು. ಸರ್, ಮೊದಲು ಹಾಗಿತ್ತು. ಯಾಕಂದ್ರೆ ಇದೇ ರೀತಿಯಲ್ಲಿ ನಾನು ಮ್ಯೂಸಿಕ್ ಡೈರೆಕ್ಷನ್ನಲ್ಲಿ ಎಷ್ಟು ದೊಡ್ಡ ದೊಡ್ಡ ದಿಗ್ಗಜ ವ್ಯಕ್ತಿಗಳಿದ್ರು. ನೋಡಿ, ಕೆಲಸ ಮಾಡೋದ್ರಲ್ಲಿ ಅವ್ರದೇ ಆದಂತಹ ಒಂದು ಸ್ಟೈಲ್ ಇತ್ತು. ನಾನು ಈ ಹೌ ವುಡ್ 18-20-year-old ಮ್ಯೂಸಿಕ್ ಡೈರೆಕ್ಟರ್ ಎಂಟರ್ ಅಂಡ್ ಗೆಟ್ ಸಮ್ ಫಿಲ್ಮ್ಸ್. ಸೊ ಐ ಯೂಸ್ ಟು ಕಾಲ್ ದ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ಟು ಮೈ ಸಿಟ್ಟಿಂಗ್ ರೂಮ್. ನೋಡಿ, ನನ್ನ ಹತ್ರ ಹಾಡುಗಳಿವೆ, ನನ್ನ ಪ್ರಕಾರ ಇದು ನಿಮ್ಮ ಫಿಲ್ಮ್ನಲ್ಲಿ ಪ್ಲೇಸ್ ಆಗತ್ತೆ ಅನ್ಸತ್ತೆ. ಮತ್ತೆ ಬೇರೆ ಬೇರೆ ಎಷ್ಟು ಸಿಚುಯೇಷನ್ಗಳನ್ನ ನಾನು ಯೋಚನೆ ಮಾಡ್ತಿದ್ದೆ ಅಂದ್ರೆ, ಯಾಕಂದ್ರೆ ನಮ್ಮ ಹಿಂದಿ ಫಿಲ್ಮ್ಗಳಲ್ಲಿ ಬಹಳ ಹೊಸ ಸಿಚುಯೇಷನ್ಗಳು ಇರೋದಿಲ್ಲ. ಈ ರೊಮ್ಯಾಂಟಿಕ್ ಸಾಂಗ್ನ ಪ್ರಶ್ನೆ ಬಂದಾಗ, ಅದಕ್ಕೆ ನಾನು ಬೆಸ್ಟ್ ಆಫ್ ದ ಕಂಪೋಸಿಷನ್ಸ್ ಕ್ರಿಯೇಟ್ ಮಾಡಿ ಅವರು ಕೇಳಿಸ್ದೆ. ಅವರು ಬಹಳ ಸಪೋರ್ಟ್ ಮಾಡಿದ್ರು. ಎಲ್ಲ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಮ್ಯೂಸಿಕ್ ಕಂಪನಿಗಳು ಆ ಹಾಡುಗಳನ್ನ ತಗೊಂಡ್ರು. ಆ ಹಾಡುಗಳು ಸಕ್ಸಸ್ ಆದ್ವು. ಆದ್ರಿಂದ ನೀವು ಹೀಗೆ ಹೇಳ್ಬೋದು, ನಾನೊಂದು ಫ್ಯಾಕ್ಟ್ರಿ ರೀತಿಯಲ್ಲೇ ಕೆಲಸ ಮಾಡಿದೆ ಅಂತ. ಆದ್ರೆ ಅದರಲ್ಲಿ ಫೈನಲಿ ಎಲ್ರಿಗೂ ಅಂದ್ರೆ ಮ್ಯೂಸಿಕ್ ಇಂಡಸ್ಟ್ರಿಗೆ ಒಳ್ಳೇದೇ ಆಯ್ತು. ನಿಮ್ಗೆ ಯಾವತ್ತೂ ಯಾರು ಇದನ್ನ ಕೇಳಿಲ್ವಾ, ನೀವು ಇನ್ನೊಬ್ಬರ ಟ್ಯೂನ್ನ ಕದ್ದಿದ್ದೀರಾ ಅಂತ? ಇಲ್ಲ ಅಂದ್ರೆ ಇಷ್ಟೊಂದು ಟ್ಯೂನ್ಗಳನ್ನ ಒಬ್ಬ ವ್ಯಕ್ತಿ ಹೇಗ್ ಮಾಡೋದಕ್ಕೆ ಸಾಧ್ಯ ಅಂತ? ಬಿಕಾಸ್ ನೋಡಿ, ನಾನು ಸುಮಾರು 12-13 ವರ್ಷದಿಂದ ಕಂಪೋಸ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನನ್ನ ಮೇಲೆ ಕದ್ದಿರೋ ಆರೋಪ ಬಂದಿಲ್ಲ. ಇದೇ ಸತ್ಯ, ನಾನು ಕದ್ದಿಲ್ಲ. ನನ್ನ ಹತ್ರ ಒರಿಜಿನಲ್ ಹಾಡು ಎಷ್ಟೊಂದಿತ್ತು, ಅದಕ್ಕೆ ನಾನು ಇಟ್ಟಿದ್ದೆ. ಯಾವಾಗಾದ್ರೂ ಇಂಥ ಸಿಚುಯೇಷನ್ ಬರ್ಬೋದು, ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಅಥವಾ ಯಾರಿಗಾದ್ರೂ ಹಾಡು ಅರ್ಥ ಆಗ್ತಿರಲಿಲ್ಲ. ಆ ಸಮಯದಲ್ಲಿ ನಿಮ್ಮ ಬ್ಯಾಂಕ್ನಲ್ಲಿ ಹಾಡುಗಳಿಲ್ಲ ಅಂದಾಗ ಮತ್ತೆ ನೀವು ಹುಡುಕ್ಬೇಕಾಗತ್ತೆ. ಸರಿ, ಈ ಹಾಡನ್ನ ಅಲ್ಲಿಂದ ಎತ್ಕೊಳ್ಳೋಣ ಅಂತ. ಪ್ರೊಡ್ಯೂಸರ್ ಡೈರೆಕ್ಟರ್ಗೂ ಕೂಡ ಹಾಗೆ ಅನ್ನಿಸ್ಬೋದು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತ ಹಾಡು ಸಿಗ್ತಾ ಇಲ್ಲ, ನೀವು ಈ ಹಾಡನ್ನ ಎತ್ಕೊಳ್ಳಿ ಅನ್ಬೋದು. ಸೊ ಇಂಥ 2 ಸಿಚುಯೇಷನ್ ಬರ್ದೇ ಇರ್ಲಿ ಅಂತ ನನ್ನ ಹತ್ರ ಆಲ್ವೇಸ್ ಒಂದು ಸಿಚುಯೇಷನ್ಗೆ 10 ಆಪ್ಷನ್ ಇರ್ತಾ ಇತ್ತು. ಮತ್ತೆ ಇವತ್ತು ಇದೆ. ಮತ್ತೆ ನಾನ್ ಕೇಳ್ಪಟ್ಟೆ, ಗುಜರಾತ್ನ ಹಳ್ಳಿನಲ್ಲಿ ಯಾವಾಗ ನಿಮ್ಮ ಈ ಹಾಡು ಕೇಳಿಸೋದು, ಝಲಕ್ ದಿಕ್ಲಾಜ, ಒಂದು ಭೂತ ಬರೋದಂತೆ. ಝಲಕ್ ದಿಕ್ಲಾಜಾದ ಭೂತ
ಅದರ ಭೂತದ ಸ್ಟೋರಿ ಕೇಳಿದಾಗ ನಾನು ಕೂಡ ಮೊದಲು ಭಯಪಟ್ಟಿದ್ದೆ. ಅದರ ನಂತರ ಅದು ಹರಡ್ತಾನೆ ಹೋಯ್ತು. ನಿಮ್ಗೇನಾದ್ರೂ ಅನ್ಸಿತಾ ಯಾರದನ್ನ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದಾರೋ ಅವರು ಸತ್ತಿದ್ದಾರೆ, ಆ ಹಾಡನ್ನ ಕೇಳಿ ಭೂತವಾಗಿ ಬಂದಿರ್ಬೋದು ಅಂತ? ಓಹ್ ಇಲ್ಲ, ಆ ಹಾಡಂತೂ ನನ್ನ ಒರಿಜಿನಲ್ ಹಾಡೇ. ಆದರೆ ಆ ಭೂತದ ಸ್ಟೋರಿ ಬಗ್ಗೆ ಆ್ಯಕ್ಚುಲಿ ಆಮೇಲೆ ನ್ಯೂಸ್ ಚಾನಲ್ ಅವರೆಲ್ಲ ಅಲ್ಲಿಗೆ ಹೋಗಿದ್ರು. ಅಲ್ಲಿ ಆ ಭೂತ ಬರ್ತಿರ್ಲಿಲ್ಲ. ಅದು ಹೇಗೆ ಈ ರೂಮರ್ ಹರಡ್ತು ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಝಲಕ್ ಎಲ್ಲ ಕಡೆ ಪ್ಲೇ ಆಗ್ತಾ ಇತ್ತು, ಮತ್ತೆ ಯಾವುದೇ ಭೂತ ಕೂಡ ಬರ್ತಾ ಇರಲಿಲ್ಲ. ಒಂದ್ ವೇಳೆ ಏನಾದರೂ ಬಂದಿದ್ರು ಕೂಡ ಅದು ಬಹಳ ಫ್ರೆಂಡ್ಲಿ ಹೋಸ್ಟ್ ಆಗಿರೋದು. ಅದು ಹೆಲ್ಪ್ ಮಾಡ್ತಾ ಇತ್ತು ಹಾಡನ್ನ ಇನ್ನಷ್ಟು ಹಿಟ್ ಮಾಡೋಕ್ಕೆ.